ಶ್ರೀ ಬಸವಣ್ಣ ಹಾಗೂ ಶ್ರೀ ವೀರಭದ್ರೇಶ್ವರ ದೇವರ ನೂತನ ರಥ ಲೋಕಾರ್ಪಣೆ, ರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಮತ್ತು ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮವು ನಾಳೆ ದಿನಾಂಕ 1ರಿಂದ ದಿನಾಂಕ 8ರವರೆಗೆ ನಡೆಯಲಿದೆ. ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಎಂದು ಶ್ರೀ ಬಸವಣ್ಣ ಹಾಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ CS ಗಾಣಿಗೇರ್ ತಿಳಿಸಿದರು. ಸೋಮವಾರ ಅವರು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ನಾಳೆ ದಿನಾಂಕ 1ರಂದು ಬೆಳಿಗ್ಗೆ ರುದ್ರಮುನಿ ಸ್ವಾಮಿಗಳು ಹಿರೇಮಠ ಅವರ ಮಾರ್ಗದರ್ಶನದಲ್ಲಿ ಪಂಚಗವ್ಯ ಪ್ರೋಕ್ಷಣೆಯೊಂದಿಗೆ ಮಂದಿರ ಶುದ್ಧೀಕರಣ, ನವಗ್ರಹ ಪೂಜೆ, ಮಹಾರುದ್ರಾಭಿಷೇಕ ಹಾಗೂ ಶ್ರೀ ವೀರಭದ್ರೇಶ್ವರ ದೇವರಿಗೆ ಗುಗ್ಗಳ ಸೇವೆ ನೆರವೇರಲಿದೆ. ದಿನಾಂಕ 1ರಿಂದ ದಿನಾಂಕ 5ರವರೆಗೆ ಪ್ರತಿದಿನ ಸಂಜೆ 6:30ರಿಂದ ಜೀವನ ದರ್ಶನ ಪ್ರವಚನ ಹಾಗೂ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ದಿನಾಂಕ 6ರಂದು ನೂತನ ರಥದ ಲೋಕಾರ್ಪಣೆ ಹಾಗೂ ರಥೋತ್ಸವ ಜರುಗಲಿದೆ. ದಿನಾಂಕ 7ರಂದು ಸಾಯಂಕಾಲ ಕಡುಬಿನ ಕಾಳಗ ಹಾಗೂ ಲಕ್ಷ ದೀಪೋತ್ಸವ, ದಿನಾಂಕ 8ರಂದು ಮಧ್ಯಾಹ್ನ 3 ಗಂಟೆಯಿಂದ ಕುಸ್ತಿ ಪಂದ್ಯಾವಳಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜಾತ್ರಾ ಸಮಿತಿ ಅಧ್ಯಕ್ಷರಾದ ಉಮೇಶ್ ಬಿಜಾಪುರ್, ಕಾರ್ಯದರ್ಶಿ ನಾಗಭೂಷಣ್ ಹಾವಣಗಿ, ಪ್ರಮುಖರಾದ BM ಕೋಟಿ, ರಾಮಣ್ಣ ಕುನ್ನೂರ್, ಫಣಿರಾಜ್ ಹತಳ್ಗಿ, ಮಂಜುನಾಥ್ ಪಾಟೀಲ್ ಇದ್ದರು. ವಕೀಲರಾದ ರಾಜಶೇಖರ್ ಹುಬ್ಬಳ್ಳಿ ಸ್ವಾಗತಿಸಿದರು. ವಕೀಲರಾದ ಸಂಗಮೇಶ್ ಕೊಳ್ಳಾನವರ್ ವಂದಿಸಿದರು. ಪ್ರಯತ್ನದಿಂದಾಗಿ ಈ ವರ್ಷ ಸುಮಾರು 37 ವರ್ಷಗಳ ನಂತರ ಈ ಜಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಭಾಳ ಸಂತೋಷದ ವಿಚಾರ. ತಾವೆಲ್ಲ ನೋಡಿರ್ಬೋದು, ಈ ದೇವಸ್ಥಾನ ನಮ್ಮೆಲ್ಲ ಹಿರಿಯರ ಪ್ರಯತ್ನದಿಂದಾಗಿ ಒಂದು ಒಳ್ಳೆಯ ದೇವಸ್ಥಾನ ಆಗಿ ಕಂಡು ಬಂದಿದೆ. ಮತ್ತು ಇದು ಅದನ್ನು ನಾವು ಎಲ್ಲ ಈಗ ಈ ನಮ್ಮ ಈ ಸಮಿತಿಯವರೆಲ್ಲ ಮುಂದುವರಿಸಿಕೊಂಡು ಹೋಗಿ ಈ 37 ವರ್ಷದ ನಂತರ ಒಂದು ಪಲ್ಲಕ್ಕಿಯನ್ನು ರಥವನ್ನು ಮಾಡ್ತಾ ಇದ್ದೇವೆ. ಈ ಜಾತ್ರೆಗೆ 3 ದಿನದಲ್ಲೂ ರಥೋತ್ಸವವನ್ನು ವಿಜೃಂಭಣೆಯಿಂದ ಕಾರ್ಯಕ್ರಮಗಳಿಗೆ ಆಚರಿಸಿಕೊಂಡಿತ್ತು. ಸುಮಾರು 33 ವರ್ಷಗಳಿಂದ ಜಾತ್ರೆ ಹಾಗೂ ರಥೋತ್ಸವ ಸ್ಥಗಿತಗೊಂಡಿತ್ತು. ದೇವಸ್ಥಾನವನ್ನು ಪುನಃ ನಿರ್ಮಾಣ ಮಾಡಿ ರಥೋತ್ಸವವನ್ನು ಮುಂದುವರಿಸುತ್ತಿದ್ದ ಅಂದಿನ ಹಿರಿಯರ ತೀರ್ಮಾನದಂತೆ ದೇವರ ಪ್ರತಿಷ್ಠಾಪನೆ ನೂತನ ದೇವಸ್ಥಾನ ನಿರ್ಮಾಣಗೊಂಡ ನಂತರ ಭಕ್ತರ ಸಹಕಾರದೊಂದಿಗೆ ನೂತನ ರಥವನ್ನು ನಿರ್ಮಾಣ ಮಾಡಿಕೊಂಡು ಜಾತ್ರೆ ಹಾಗೂ ರಥೋತ್ಸವವನ್ನು ಲಕ್ಷ ದೀಪೋತ್ಸವ ಅನೇಕ ಕಾರ್ಯಕ್ರಮಗಳು ಪೂಜನೀಯ ವೇದಮೂರ್ತಿ ಶ್ರೀ ರುದ್ರಮುನಿ ಸ್ವಾಮಿಗಳು ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾ ನನಗೆ ಬಹಳ ಸಂತೋಷ.